ದಯನೀಯ ಪರಿಸ್ಥಿತಿ. ನಾನು ಗೊಂದಲ ಆತಂಕ ನಡುವೆ ತಮಗೆ ಈ ಪತ್ರ ಬರೆಯುತ್ತಿದ್ದೀನಿ ಅಂತ ಹೇಳ್ತಿದ್ದಾರೆ. ತೊಂದರೆ ಆಗಲಿಕ್ಕತ್ತದಪ್ಪ ಇದರಿಂದ ಭಾಳಷ್ಟು ನಮ್ಮ ಯುವಕರಿಗೆ. ನೀವು ಜಲ್ದಿನ ಇದನ್ನು ಸ್ವೀಕಾರ ಮಾಡಿರಿ. ಮತ್ತು ಕಾಲಕ್ಕೆ ನೀವು ಸರ್ಕಾರ ಇದ್ದಿದ್ದವ್ರಿಗೆ ಅಧಿಕಾರ ಕೊಡ್ರಿ, ಕಾಲಕ್ಕೆ ಚೇಂಜ್ ಮಾಡ್ಕೊಂಡು ಹೋಗ್ರಿ. ಯಾರಿಗೆ ಹೆಚ್ಚು ಲಾಭ ಆಗಿದನೋ, ಯಾರು ಹೆಚ್ಚು ಊಟ ಮಾಡಿದಾರೋ ಅಂಥವ್ರಿಗೆ ಸ್ವಲ್ಪ ಬದಿ ಸೇರಿಸಿ ಇನ್ನೂದರು ಕೊಡುವಂಥ ವ್ಯವಸ್ಥೆ ಆಗಲಿ. ಯಾಕಪ್ಪ ಅಂದ್ರೆ ಎಲ್ಲರಿಗೂ ಮೀಸಲಾತಿ ಕಾಲಕ್ಕೆ ಕೊಡ್ಲಿಕ್ಕೆ ಸಾಧ್ಯ. ಯಾವುದೇ ರಿಸರ್ವೇಷನ್ ಮಾಡಿದ್ರು ಸಹಿತ, ಮೀಸಲಾತಿ ಮಾಡಿದ್ರು ಸಹಿತ ಅಟ್ಲೀಸ್ಟ್ ಒಂದಿಷ್ಟು ಊಟ ಮಾಡಿದವ್ರು ಇದನ್ನು ಸೇರಲಿ, ಮತ್ತೊಬ್ರು ಕೊಡಲಿ ಅನ್ನುವಂಥ ಮನೋಧರ್ಮದಲ್ಲಿ ಮಾತಾಡಿದ್ದಾರೆ ನಮ್ಮ ದೇವನೂರು ಮಹಾದೇವ್ ಅವರು. ಯಾಕಂದ್ರೆ ಕಾಲಕ್ಕೆ ದತ್ತಾಂಶ ಜನಸಂಖ್ಯೆ ಹೆಚ್ಚಾದಂಗೆ ಕಡಿಮೆ ಆದಂಗೆ ಚೇಂಜ್ ಆಗೇ ಆಗ್ತಿರ್ತಾವೆ. ಆ ಟೈಮ್ದಾಗ ಚೇಂಜ್ ಮಾಡ್ಕೊಳ್ಳಿಕ್ಕೆ ಬರ್ತದೆ ಅನ್ನುವಂಥ ಮಾತುಗಳನ್ನ ಹೇಳ್ತಾ ಇದ್ದಾರೆ. ಮುಂದೆ ಈ ಹಿಂದೆ ಮೀಸಲಾತಿ ಹೆಚ್ಚಳ ಆಯೋಗದ ಅಧ್ಯಕ್ಷರಾಗಿ ನಾಗಮೋಹನ್ ದಾಸ್ ಅವರು ಸಲ್ಲಿಸಿದ ವರದಿಯಲ್ಲಿ ಪರಿಶಿಷ್ಟ ಜಾತಿ ಸಮುದಾಯವು ಶೇಕಡ 17.98, ಈಗಾಗಲೇ ಇವರು ನಾಗಮೋಹನ್ ದಾಸ್ ಅವರು ಹೇಳಿದರು, ಆಗ 17.98 ಇದ್ದಾರೆ ಅಂತೇಳಿ. ಪರಿಶಿಷ್ಟ ಪಂಗಡವು ಶೇಕಡ 7.41 ಜನಸಂಖ್ಯೆ ಇರೋದರಿಂದ ಎಸ್ಸಿಗೆ 18, ಎಸ್ಟಿಗೆ 7.50 ಇರೋದು ಸೂಕ್ತ ಅಂತೇಳಿ ಅವರ ಮಾಡಿದ್ದೈತಿ, ನಾವು ಮಾಡಿದ್ದೀವಿ ಅನ್ನೋಂಥ ಮಾತು ಮಾಡಿದ್ದಾರೆ ಅವರು. ಅದಕ್ಕೆ ಎಲ್ಲ ನೆಲೆಯಲ್ಲಿ ಸುಮ್ಮನೆ ಅನಗತ್ಯ ತಿಕ್ಕಾಡ್ತಾ ಕೊಡೋಕ್ಕಿಂತಲೂ ಮೊದಲು ಜಾರಿ ಮಾಡಿಬಿಡ್ರಿ ಅಂತೇಳಿ. ಆದರೆ ಇಲ್ಲಿ ಕೆಲವೊಬ್ಬರು ಇನ್ನೂ ಅಷ್ಟೇ ನಮ್ಮ ಮಾವಳ್ಳಿ ಶಂಕರ್ ಅಂತವರು ಕೆಲವೊಂದು ಸಲಹೆ ಸೂಚನೆ ಕೊಡ್ತಾ ಇದ್ದಾರೆ. ಎಲ್ಲರೂ ಈ ವಲಯ ಈ ಒಂದು ಕಮ್ಯುನಿಟಿಗೆ ಸಂಬಂಧಿಸಿದಂಥ ಅಲ್ಲಿಯ ಜನರನ್ನೆಲ್ಲ ಬೇರೆ ಬೇರೆ ಜಾತಿಗಳು ಬೇರೆ ಬೇರೆ ಡಿಸ್ಟ್ರಿಬ್ಯೂಟ್ ಮಾಡಿದಿರಿ, ಮಾದಿಗರ ಸಂಖ್ಯೆ ಹೆಚ್ಚು ತೋರಿಸಿದಿರಿ, ನಾವು ಅವ್ರಿಗೆ ಹೆಚ್ಚಾಗ್ತೀವಿ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅಲ್ಲೇ ನಾವು ಅಂದ್ರೆ ಹೊರೆಯರು ನಾವು ಹೆಚ್ಚಾಗ್ತೀವಿ, ಅವ್ರಿಗಿಂತ ನಮ್ಗೆ ಹೆಚ್ಚು ಕೊಡ್ರಿ ಪರ್ಸೆಂಟ್